ಅದನ್ನು ಬೆಲ್ಲದಕಾಯಿ ಈ ರೀತಿ ಹಣ್ಣಾಗಿರಬೇಕು. ಹಣ್ಣಾಗಿರೋದನ್ನು ನೀಟಾಗಿ ಪಲ್ಪ್ ತೆಗೆದು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಪಲ್ಪ್ ಹಾಕ್ಕೊಂಡು ನಂತರ ಇಲ್ಲಿ 2 ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು 3/4 ಕಪ್ನಷ್ಟು ನಾನು ಬೆಲ್ಲ ತೊಗೊಳ್ತಾ ಇದ್ದೀನಿ. 3/4 ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. ಇದನ್ನು ನೀಟಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು. ಹಾಗೆ ನೀವು ಸ್ಮ್ಯಾಶ್ ಮಾಡ್ಕೊಳ್ಳೋದಿದ್ರು ಸ್ಮ್ಯಾಶ್ ಮಾಡ್ಕೊಂಡು ಶೋಧಿಸ್ಕೊಳ್ಬೋದು. ಇಷ್ಟನ್ನು ಪೇಸ್ಟ್ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪ ನೀರು ಹಾಕಿ ಕದಡ್ಕೊಂಡು ಶೋಧಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಶೋಧಿಸ್ಕೊಂಡು ಇದಕ್ಕೀಗ ಬೇಕಾಗುವಷ್ಟು ನೀರನ್ನು ಸೇರಿಸ್ಬೇಕು. ಇದಕ್ಕೆ ಎಷ್ಟು ಬೇಕಷ್ಟು ನೋಡಿ ನೀರನ್ನು ಸೇರಿಸ್ಕೊಂಡು ಟೇಸ್ಟ್ ಮಾಡಿ ನೋಡಿ. ಸ್ವಲ್ಪ ಉಗುರಿತ್ತು ಅಂತಂದರೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಬೋದು, ಅಥವಾ ಸಾಕು ಅಂತಂದರೆ 3/4 ಕಪ್ನಷ್ಟು ಬೆಲ್ಲ ಕರೆಕ್ಟಾಗಿ ಆಗುತ್ತೆ. ಚೆನ್ನಾಗಿ ಕರಗಿಸ್ಕೊಂಡು ನಾನಿಲ್ಲಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ.